ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಸರ್ವಶಕ್ತಳಾದ ಜಗನ್ಮಾತೆಯನ್ನು ಸ್ಮರಿಸುತ್ತಾ ಜಗನ್ಮಾತೆಯ ನಿಮ್ಮೆಲ್ಲರಿಗೂ ಮಂಗಲನ್ನುಂಟು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಷಯ ನಾವು ತಿಳ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ವಿಷಯವನ್ನು ನೋಟಿಫಿಕೇಶನ್ ಬರುತ್ತೆ, ಅದನ್ನು ನೋಡಿ ವಿಷಯನ ತಿಳ್ಕೊಳ್ಬೋದು. ಇವತ್ತಿನ ವಿಷಯದಲ್ಲಿ ಮನೆಯಲ್ಲಿರುವ ಸಣ್ಣ ಮಕ್ಕಳ ಮೇಲೆ ಉಂಟಾಗಿರುವ ದೃಷ್ಟಿದೋಷ ಹಾಗೂ ಭಯವನ್ನು ನಿವಾರಣೆ ಮಾಡುವಂತಹ ಒಂದು ಸ್ತೋತ್ರವನ್ನು ನಾವು ನೋಡ್ತಾ ಇದ್ದೇವೆ. ಆ ಸ್ತೋತ್ರವನ್ನು ಪಠಣೆ ಮಾಡುವ ಮೂಲಕ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಮೇಲಾದಂತಹ ದೃಷ್ಟಿದೋಷದಿಂದ ಉಂಟಾದಂತಹ ಆರೋಗ್ಯ ಸಮಸ್ಯೆಗಳು ಅಥವಾ ಅವರ ಒಂದು ಹಠ ಇರುವಂತಹದ್ದು ಅದೆಲ್ಲವನ್ನು ಕಡಿಮೆ ಮಾಡಬಹುದು. ಜೊತೆಗೆ ಯಾವುದೋ ಬೇರೆ ಜಾಗದಲ್ಲಿ ಹೋದಾಗ ಉಂಟಾದ ಭಯದಿಂದ ಅವರ ಒಂದು ರಚ್ಚೆ ಹಿಡಿದಿರುವಂತಹದ್ದನ್ನ ಸಾಮಾನ್ಯವಾಗಿ ಸಮಾಧಾನ ಮಾಡುವಂತಹದ್ದನ್ನ ಮಾಡಬಹುದು. ಈ ಒಂದು ಸ್ತೋತ್ರವನ್ನ ಮಾಣಭದ್ರ ಸ್ತೋತ್ರ ಅಥವಾ ಮಾಣೇಶ್ವರ ಸ್ತೋತ್ರ ಅಂತ ಕರಿತೇವೆ. ಮಾಣೇಶ್ವರ ಸ್ತೋತ್ರ ಯಾವುದಪ್ಪ ಅನ್ನುವಂಥದ್ದು ನೋಡೋದಾದ್ರೆ, ಓಂ ಯಕ್ಷಾದಿ ದೇವಾಯ ಭಕ್ತೇಷ್ಟ ಪ್ರದಾಯಿನಿ ಶತಶೃಂಗಾದಿವಾಸಾಯ ಮಾಣಭದ್ರಾಯ ನಮಃ. ಧನಾಧ್ಯಕ್ಷಸ್ಯ ಸನ್ಮಿತ್ರಂ ಪೂರ್ಣಭದ್ರಂ ಶಿವಪ್ರಿಯಂ ಯಕ್ಷಸೇನಾಧಿಪಂ ದೇವಂ ಮಾಣಭದ್ರಂ ತೇ ನಮಃ. ಈ ಒಂದು ಸ್ತೋತ್ರ ಇನ್ನೊಮ್ಮೆ ಹೇಳ್ತೇನೆ. ನಮೋ ಯಕ್ಷಾದಿ ದೇವಾಯ ಭಕ್ತೇಷ್ಟ ಪ್ರದಾಯನಂ ಶತಶೃಂಗಾದಿವಾಸಾಯ ಮಾಣಭದ್ರಾಯ ತೇ ನಮಃ. ಧನಾಧ್ಯಕ್ಷಸ್ಯ ಸನ್ಮಿತ್ರಂ ಪೂರ್ಣಭದ್ರಂ ಶಿವಪ್ರಿಯಂ ಯಕ್ಷಸೇನಾಧಿಪಂ ದೇವಂ ಮಾಣಭದ್ರಂ ನಮಾಮ್ಯಹಂ. ಈ ಒಂದು ಸ್ತೋತ್ರವನ್ನು ನೀವು ಕೈಯಲ್ಲಿ ಭಸ್ಮವನ್ನು ಹಿಡಿದುಕೊಂಡು ಈ ಸ್ತೋತ್ರವನ್ನು ಯಥಾನುಶಕ್ತಿ ನಿಮ್ಮ ಕೈಲಿ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟು ಸಲ ಹೇಳಿ ಆ ಒಂದು ಭಸ್ಮವನ್ನು ನೀವು ಮಕ್ಕಳಿಗೆ ಹಚ್ಚಿದ್ದೇ ಹೋದಾದರೆ ನಿಮಗೆ ಮಕ್ಕಳಲ್ಲಿರುವಂತಹ ರಚ್ಚೆ ಹಿಡಿದಿರುವಂತಹದ್ದು ಅಥವಾ ದೃಷ್ಟಿದೋಷ ಭಯ ಎಲ್ಲ ನಿವಾರಣೆಯಾಗಿ ಮಕ್ಕಳು ಸಾಮಾನ್ಯ ಸ್ಥಿತಿಗೆ ಬರ್ತಾರೆ, ಅವರ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಈ ವಿಷಯವನ್ನು ತಿಳ್ಕೊಂಡು ಅದನ್ನು ಬೇರೆಯವರು ಕೂಡ ಹಂಚ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಇತರರು ಕೂಡ ಹಂಚಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.